ನಮಸ್ಕಾರ ರೈತರ ಬಂದವರ. ನಾನು ಧನಂಜಯ ಕರ್ಲೆ, ಕ್ಯಾನ್ ಬಯೋಸಿಸ್ ಪ್ರತಿನಿಧಿ. ಜತ್ ತಾಲೂಕಾ ಸಲುವಾಗಿ ಕೆಲಸ ಮಾಡ್ತೀನಿ ರೀ. ತಾವೀಗ ಬಂದಿದ್ದೇವೆ ಇಲ್ಲಿ ಜತ್ ತಾಲೂಕಾದಲ್ಲಿ ದರಿಬಡ್ಚಿ ಗ್ರಾಮದಲ್ಲಿ. ಅಲ್ಲಿದಿಂದ ರೈತರದಾರ ನಮ್ಮ ಹನುಮಂತ್ ಜಾಮಗೊಂಡವ್ರ. ಕ್ಯಾನ್ ಬಯೋಸಿಸ್ ಕಂಪನಿದಿಂದ ಅವರು ಕೆಲವೊಂದು ಪ್ರಾಡಕ್ಟ್ಗಳು ನಮ್ಮ ಯೂಸ್ ಮಾಡಿದ್ದಾರೆ. ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅನ್ನೋದು ಅದ್ರ ರಿಸಲ್ಟ್ ಏನು ಬಂದೈತಿ ಅನ್ನೋದು ಅವ್ರ ಬಾಯಿದಿಂದ ತಾವು ಕೇಳೋದು. ಅವರು ವಾಪರ್ಸಿರೋದು ತಮ್ಮ ಕ್ಯಾನ್ ಬಯೋಸಿಸ್ ಕಂಪನಿದಿಂದ CM33 33 ಕೋಟಿ ಅಂತ ಒಂದು ಗೊಬ್ಬರ ಐತೆ. ಅದು ಆರ್ಗ್ಯಾನಿಕ್ ಗೊಬ್ಬರ ಐತೆ. ಅದು ವಾಪರ್ಸ್ಯಾರ. ಅದರಿಂದ ಅವ್ರಿಗೆ ಏನು ಬೆನಿಫಿಟ್ ಆಗೈತೆ ಅನ್ನೋದು ಅವ್ರ ಮುಖದಿಂದ ತಾವು ಕೇಳ್ಬೋದು. ಸರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ಹನುಮಂತ ಕಡಪ್ಪ ಜಾಮಗೊಂಡ್. ನೀವು ಏನೇನು ವಾಪರಿಸಿದ್ರಿ? 33 ಕೋಟಿ ಹೆಂಗೆ ವಾಪರಿಸಿದ್ರಿ? ಏನು 33 ಕೋಟಿ ಬಡ್ಡಿಗೆ 1 ಕಿಲೋ ಕಟ್ಕೊಂಡಿವ್ರಿ. ಪ್ರತಿಯೊಂದು ಗಿಡಕ್ಕೆ ಕಟ್ಕೊಂಡು ಈಗ 15 ಆಗೈತ್ರಿ. ಗಿಡಕ್ಕೊಂದ್ ಜರ ಕಾಳೋಕಿದು ಹೆಚ್ಚು ಬಂದೈತಿ. ಅಂಡ್ ಅದರಿಂದ ಎರಿಹುಳ ಅದು ಹೆಚ್ಚಾಗಿದೆ. ಜರ ಹೆಚ್ಚಾಗ್ಯಾವ್ರಿ. ಅದು ವಾಪರ್ಸನ ನಿಮ್ಗೆ ಹೆಂಗ್ ಅನಿಸ್ತೈತಿ? ಅದು ಗಿಡದಾಗ ಏನು ಇದು ಆಗಿದೆ? ಕಾಳೋಕಿದು ಹೆಚ್ಚು ಬಂತ್ರಿ. ಠೀಕ್ ಅನಿಸ್ತೈತಿ. ಅಂಡ್ ಅದ್ರ ಜೋಡಿ ಮತ್ತೆ ಅದು ವಾಪರ್ಸ್ ನಂತರ ಮತ್ತೇನು TB2 ಬಿಟ್ಟಿವ್ರಿ ಬಡ್ಡಿಗೆ. TB2 ಬಿಟ್ರೆ ಎಷ್ಟು ಬಿಟ್ರೆ? ಎಕರೆಗೆ 1 ಲೀಟರ್ ಬಿಟ್ಟಿವ್ರಿ. 1 ಲೀಟರ್ ಬಿಟ್ರೆ. ಎಷ್ಟು ವರ್ಷದಿಂದ ನೀವು 33 ಕೋಟಿ ಗೊಬ್ಬರ ಕಟ್ತೀರಿ ಮತ್ತೆ TB2 ಬಿಡ್ತಾ ಇದ್ರಿ? 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಹೋದ ವರ್ಷ 33 ಕೋಟಿ ಬಿಟ್ಟಿವ್ರಿ, ಕಟ್ಟಿದ್ರಿ ಗೊಬ್ಬರನಾಗ. ಅಂತ TB2 ಹೋದ ವರ್ಷ ಬಿಟ್ಟಿವ್ರಿ. ಅದನ್ನು ಬಿಟ್ರಿ. ಎಕರ್ಕ್ಕೆ 1 ಲೀಟರ್ ಬಿಟ್ರಿ. ಎಕರೆಗೆ ಅದು ಹೋದ ವರ್ಷ ನಿಮಗೆ ಉತ್ಪನ್ನದಾಗ ಹೆಂಗೆ ಅಂದ್ರ ಬದಲಾವಣೆ ಅನಿಸ್ತ? ಏನು ಅನಿಸ್ತ? ಜರ ಸಾಯೋದು ಹೆಚ್ಚಾತ್ರಿ. ಠೀಕ್ ಐತಿ. ಓಕೆ, ಧನ್ಯವಾದ.